ನೀವಿವಾಗ ನೋಡ್ತಾ ಇದ್ದೀರಾ ಸಮುದ್ರ ಮಟ್ಟದಿಂದ 4400 ಫೀಟ್ ಅಡಿ ಎತ್ತರದಲ್ಲಿ ನಾವಿದ್ದೀವೀಗ. ಅದೇ ಅಂಬಾಜಿದುರ್ಗ ಫೋರ್ಟ್ ಚಿಂತಾಮಣಿಯಲ್ಲಿರೋದು. ತುಂಬ ದಿವಸಗಳ ನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹೊಸ ಪ್ಲೇಸ್ಗಳಿಗೆ ಪ್ರತಿ ಸಾರಿ ಹೋಗ್ತಾ ಇರ್ತೀನಿ ಅಂತ ನಿಮಗೆಲ್ಲ ಗೊತ್ತು. ಅದೇ ಪ್ರಕಾರ ಇವಾಗ ಕೂಡ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವ ಅಂಬಾಜಿದುರ್ಗ ಟ್ರೆಕ್ಕಿಂಗ್ ಪ್ಲೇಸ್ಗೆ ಮಾಡ್ತಾ ಇದ್ದೀವಿ. ನೋಡೋಣ, ಆದರೆ ಬೆಳಗ್ಗೆನೇ ಆದಷ್ಟು ಬೇಗ ಹೋಗಿ ತಲುಪೋಣ. ಲೆಟ್ಸ್ ಗೋ. ಇವಾಗ ನೀವು ನೋಡ್ತಿರುವ ರೋಡ್ ಯಾವುದಂದರೆ ಹೆಬ್ಬಾಳಿಂದ ಯಲಹಂಕದವರೆಗೆ ಇರುವಂಥ ಫ್ಲೈಓವರ್ ಮೇಲಿನ ರೋಡು, ಹೈವೇ. ಬೆಳಗ್ಗೆ ವ್ಯೂ ಅಂತೂ ಸಖತ್ತಾಗಿರುತ್ತೆ ನೋಡಿ. ನೀವು ಕೂಡ ಬೆಳಗ್ಗೆ ರೈಡ್ ಹೋದರೆ ಒಂಥರ ಮಜಾ ಬರುತ್ತೆ ಗುರು. ನನಗೆ ಕೂಡ ತುಂಬ ರೈಡ್ಸ್ ನಾನು ಹೋಗಿಲ್ಲ. ಇವಾಗ ನನ್ನ ಬೈಕ್ನ ಮತ್ತೆ ಬೆಂಗಳೂರಿಗೆ ತಗೊಬಂದಿದ್ದೀನಿ ಮಾಡಿಫೈ ಮಾಡ್ಸೋಣ ಅಂತ. ಸರಿ, ಅದಾದರೆ ಲೇಟಾಗಿ ಮಾಡ್ಸೋಣ. ಇವಾಗ ರೈಡ್ ಹೋಗೋಣ ಬನ್ನಿ. ಟೀಚರ್ಸು ನಾನು ಓದೋವಾಗೆಲ್ಲ ಹೇಳ್ತಿದ್ರು, ಕೋಶ ಓದಿ ನೋಡಬೇಕು, ದೇಶ ಸುತ್ತ ನೋಡಬೇಕು ಅಂತ. ಕೋಶ ಓದಿದ್ದಾಗೋಯ್ತು, ದಬಾಕಿದ್ದೇನಿಲ್ಲ. ಇವಾಗ ದೇಶನ ಸುತ್ತೋಣ ಬನ್ನಿ. ಇವಾಗ ನೀವು ನೋಡ್ತಿರೋ ರೋಡ್ ಬಂದುಬಿಟ್ಟು ಯಲಹಂಕದಿಂದ ದೇವನಹಳ್ಳಿ ಹೈವೇ. ದೇವನಹಳ್ಳಿ ಹೈವೇಲಿ ಒಂದು ಟೋಲ್ ಬರುತ್ತೆ, ಅಲ್ಲಿ ನೋಡಿ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ. ಯಾವುದೇ ಕೆಲಸ ಆಗಲಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೊಂದು ಕಳೆ ಬರುತ್ತೆ. ಅದೇ ಇವತ್ತು ಕೂಡ ನಮ್ಮ ರೈಡ್ನಲ್ಲಿ ಆಗಿರೋದು ನೋಡಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ. ನಮಸ್ಕಾರ ನಿಮಗೆಲ್ಲ. ನಮಸ್ಕಾರ. ಕಾರ್ತಿಕ್ ರಾಜ್, ಪ್ರವೀಣ್ ಬ್ರೋ, ನಿಮ್ಮ ಹೆಸರಣ್ಣ? ಪ್ರಜ್ವಲ್ ಅಣ್ಣ. ಹಾಂ, ಇವ್ರ ಜೊತೆ ನಾವತ್ತು ಇವಾಗ ಸದ್ಯಕ್ಕೆ ಈ ರೈಡ್ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಈ ಥರ ಇನ್ವೈಟ್ ಮಾಡಿರೋದು. ಆ್ಯಕ್ಚುಲಿ ನಂದು ಕೂಡ ಫಸ್ಟ್ ರೈಡೇ. ಬಿಫೋರ್ ಮೋಟೋಲಾಗಿಂಗು ನಾನು ತುಂಬ ರೈಡ್ಸ್ ಮಾಡಿದ್ದೀನಿ. ಆದರೆ ಆಫ್ಟರ್ ಅಂದರೆ ಲೈಕ್ ಮೋಟೋಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ಇದೇ ಫಸ್ಟ್ ವೀಡಿಯೋ. ಹಾಗೆಯೇ ನಮ್ಮ ಜೊತೆ ಭಾನುಪ್ರಸಾದ್ ಅವರು ಕೂಡ ಇದ್ದಾರೆ. ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಲೆಟ್ಸ್ ಎಂಜಾಯ್ ದ ರೈಡ್. ಹಾಂ, ಇವರೆಲ್ಲ ನಮ್ಮ ರೈಡ್ನ ಜೊತೆಗೆ ಜಾಯ್ನ್ ಆಗ್ತಿರೋದು. ಶಿಡ್ಲಘಟ್ಟದಲ್ಲಿ ಬಂದು ಒಂದು ಹತ್ರ ನಿಲ್ಲಿಸಿದ್ವಿ ನೋಡಿ. ಎಷ್ಟು ಜನ ಬಂದರು ಇಲ್ಲಿಗೆ ಅಂತ. ತುಂಬ ಜನ ಆದರೆ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕಡೆಯವರೇ. ತುಂಬ ಖುಷಿ ಆಗ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊಂದು ಜನ ಮೋಟೋ ಲಾಗರ್ಸ್ ಇದ್ದಾರೆ ಅಂತ. ಇಷ್ಟೊಂದು ಜನ ಮೋಟೋ ಲಾಗರ್ಸ್ ಅಲ್ಲ, ಎಲ್ಲರೂ ಸ್ವಲ್ಪ ಜನ ಇದರಲ್ಲಿ ಮೋಟೋ ಲಾಗರ್ಸ್ ಇದ್ದಾರೆ, ಸ್ವಲ್ಪ ಜನ ರೈಡ್ನ ಎಂಜಾಯ್ ಮಾಡೋಕ್ಕಂತ ಬಂದಿದ್ದಾರೆ. ಸೊ ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಇವಾಗ ನಾವು ಶಿಡ್ಲಘಟ್ಟದಲ್ಲಿದ್ದೀವಿ. ಇನ್ನೊಂದು ಟೀಮ್ ಜೊತೆಗೆ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಲೈನಪ್ಸು ಎಷ್ಟಿದೆ ಅಂತ. ಸೊ ಇಷ್ಟು ಗಾಡಿಗಳು ಎಲ್ಲ ಅಲ್ಲಿ ಹೋಗೋದಕ್ಕೆ ಬಂದಿರೋವಂಥದ್ದು. ಅದರಲ್ಲಿ ನಮ್ಮ ಭಾನುಪ್ರಸಾದ್ ಅವರು ಇಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಎಮ್ಮಿ ಅವರು ಇದ್ದಾರೆ. ಎಮ್ಮಿ ಅವರು ಹಾಗೆಯೇ ಇವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರದವರೇ. ಹಾಯ್ ಹೇಳಿ ಬ್ರೋ. ಆ್ಯಕ್ಚುಲಿ ಇವರೆಲ್ಲನೂ ನಮ್ಮ ಚಿಕ್ಕಬಳ್ಳಾಪುರದವರೇ. ಸೊ ಎಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ನೆಕ್ಸ್ಟು ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಸೊ ಅದುವರೆಗೂ ಸ್ಟೇ ಟ್ಯೂನ್. ಗುರು ಸ್ಟಾರ್ಟ್ ಮಾಡಿದ್ದು 4 ಜನದಿಂದ. ಒಬ್ಬರು ಮನೆಗೆ ಹೋಗ್ಬೇಕಂತ ಹೊರಟೋದ್ರು. ಆದರೆ ಇವಾಗ ಎಷ್ಟು ಜನ ಆಗಿದ್ದೀವಿ ಗೊತ್ತಾ? ವಾವ್, ಮೋರ್ ದೆನ್ 10 ಗಾಡೀಸ್. 10 ಗಾಡಿಗಳಿಗಿಂತ ತುಂಬ ಇದು ಜಾಸ್ತಿ ಇದೆ. ಈಗ ನಮ್ಮ ರಥನ ಶುರು ಮಾಡೋಣ ನಡ್ರಿ. ಹೋಗೋಣ. ಹೊಸ ಪ್ಲೇಸ್ಗಳಿಗೆ ಪ್ರತಿ ಸಾರಿ ಹೋಗೋದಷ್ಟೇ.
ನೋಡಿದ ಪ್ಲೇಸ್ಗಳನ್ನ ಮತ್ತೆ ನೋಡೋಲ್ಲ. ಆದಷ್ಟು ಟ್ರೈ ಟು ವಿಸಿಟ್ ನ್ಯೂ ಪ್ಲೇಸಸ್ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇರೋದು ದೇವಸ್ಥಾನಗಳು ಒಂದಲ್ಲ ಎರಡಲ್ಲ 100 200 1000 2000 ಸುಮಾರು ಇದ್ದಾವೆ. ಅದರಲ್ಲಿ ಆದಷ್ಟು ನಾವು ವಿಸಿಟ್ ಮಾಡಬೇಕು ಅಂದರೆ ಒಂದು ದೇವಸ್ಥಾನ ಬ್ರೋ. ನಮ್ಮದು ಜಸ್ಟ್ 125cc ಅಂದ್ಬಿಟ್ಟು ಎಲ್ಲರೂ ಬಿಟ್ಟೋಗ್ಬಿಟ್ರು ಬ್ರೋ. ನಾವು ಪರವಾಗಿಲ್ಲ, ಆದರೂ ಸ್ವಲ್ಪ ಸ್ಪೀಡಲ್ಲಿ ನಾವು ನುಗ್ಗುತ್ತಾ ಇದ್ದೀವಿ. 125 ಆದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಗ್ರೂಪ್ ರೈಡ್ ಅಂದಮೇಲೆ ಗ್ರೂಪ್ ರೈಡು ಎಲ್ಲರೂ ವೆಯ್ಟ್ ಮಾಡ್ತಾರೆ, ಮುಂದೆ ಹೋಗಿ ಜೊತೆಗೆ ಹೋಗ್ತೀವಿ ಬ್ರೋ. ನೋಡಿ ಲೊಕೇಶನ್ಗೆ ಬಂದೇ ಬಿಟ್ವಿ. ದಕ್ಷಿಣ ಕೈಲಾಸ ಕ್ಷೇತ್ರ ಕೈಲಾಸಗಿರಿ ಗುಹಾಂತರ ದೇವಾಲಯಕ್ಕೆ ನಾವು ನಿಮಗೆಲ್ಲ ಸ್ವಾಗತ. ನಡ್ರಿ ಹೋಗೋಣ, ಏನೈತೆ ಅಂತ ನೋಡೋಣ. ಎಂಟ್ರಿ ಈ ಥರ ಐತೆ ಗುರು. ಅಂಬಾಜಿ ಬೆಟ್ಟಕ್ಕೆ ದಾರಿ ಅಂತ ಹಾಕಿದ್ದಾರೆ. ಇದು ಎಂಟ್ರಿ, ಇದು ಮ್ಯಾಪ್ ನಕ್ಷೆ. ಫೈನಲಿ ಬಂದಿದ್ದೀವಿ ಅಂದ್ಕೊಳ್ಳಿ. ಈ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವೆಂಕಟರಮಣ ಸ್ವಾಮಿಯ ನಾಮಗಳಿದ್ದಾವೆ. ನೋಡೋಣ ಬರ್ರಿ. ಬೆಟ್ಟದಲ್ಲಿ ನೀವೆಲ್ಲ ಗಮನಿಸ್ತಿರ್ಬೋದು ನೋಡಿ, ವೆಂಕಟರಮಣ ಸ್ವಾಮಿಯ ನಾಮಗಳಿದ್ದಾವೆ. ರೋಡ್ ಮಾತ್ರ ಖರಾಬಾಗಿದೆ ಅಂದ್ಕೊಳ್ಳಿ. ನೋಡಿ ABS ವೈರೇ ಕಟ್ ಆಗಿದೆ, ಆದರೂ ಕೂಡ ಹೋಗ್ತಾ ಇದ್ದೀವಿ ಗುರು. ಹೋಗೋಣ ಅಷ್ಟೇ, ಹೋಗೋಣ. ಆ್ಯಕ್ಚುಲಿ ರಿಯಲ್ ಅಡ್ವೆಂಚರ್ ಅಂದ್ಕೊಳ್ಳಿ. ಯಾವ ಥರ ಇದೆ ನೋಡಿ. ರೋಡ್ ನೋಡಿದ್ರೆ ಭಯ ಆಗ್ತಿದೆ ಗುರು. ನನ್ನ ಗಾಡಿಯಲ್ಲಿ ABS ಬೇರೆ ಇಲ್ಲ. ನಮ್ಮ ಗ್ಯಾಂಗ್ ಆದರೆ ಹೊರಟೇ ಹೋಯ್ತು ಅಂದ್ಕೊಳ್ಳಿ. ಇನ್ನೊಂದು 10 ಬೈಕ್ ಹೋದ್ವಾ? ಏನಿದೆ ಗುರು ವ್ಯೂ, ದ ರಿಯಲ್ ವ್ಯೂ ಆಫ್ ಅಂಬಾಜಿ ದುರ್ಗಾ ಫೋರ್ಟ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನಂತೂ. ವರ್ತಿಟ್ಟು ಬಂದಿದ್ದಕ್ಕೆ ಒಂದು ಸಾರ್ಥಕ ಆಯ್ತು ಬ್ರೋ. ಫೈನಲಿ ಬಂದ್ಬಿಟ್ಟು ಅನ್ಕೊಳ್ಳಿ. ಇದೆ ನೋಡಿ, ಚಿಂತಾಮಣಿಯಲ್ಲಿರುವ 4400 ಅಡಿಯ ಎತ್ತರದಲ್ಲಿರುವ ಅಂಬಾಜಿ ದುರ್ಗ ದೇವಸ್ಥಾನ ಮತ್ತು ಅಂಬಾಜಿ ದುರ್ಗ ಕೋಟೆ ಅಂತ ಹೇಳ್ತೀವಿ. ಅಷ್ಟೊಂದು ಹೈಟಲ್ಲಿದೆ. ಇದಾದರೆ ಇದು ಇರೋದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕಲ್ಲಿ ಅಂಬಾಜಿ ದುರ್ಗ ಅಂತ ಕರಿತೀವಿ. ಕೈಲಾಸಗಿರಿ ಹಿಲ್ಸ್ ಕೂಡ ಅಂತ ಹೇಳಿಬಿಟ್ಟು ಕರಿತೀವಿ. ಈ ದೇವಸ್ಥಾನನ ಇವಾಗ ಲೋಕಲ್ ಇಲ್ಲಿಯವರೇ ಆದಂತಹ ನಾರಾಯಣ ಸ್ವಾಮಿ ಅವರು ಇದನ್ನು ನೋಡ್ಕೊತಾ ಇದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ ಆಳ್ತಾ ಇದ್ದರು. ಬೆಟ್ಟದ ತುದಿಯ ಮೇಲೆ ಯಾವ ದೇವಸ್ಥಾನ ಇದೆ ಅಂದರೆ ದುರ್ಗಾಮಾತೆಯ ದೇವಸ್ಥಾನ ಇದೆ, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲೇ ಇದೆ. ಮತ್ತು ಈ ಕೋಟೆಯಲ್ಲಿ ನೀವು ತುಂಬ ಹಳೆಯ ಕಾಲದ ಕಲ್ಲುಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಗೋಮಾತೆ ನೋಡಿ, ಸಗಣಿ ಹಾಕಿರೋದು ಗೋಮಾತೆದು. ಎಷ್ಟು ಗೋಮಾತೆಗಳು ಇಲ್ಲೇ ನಿಲ್ಲಿಸ್ತಾರೇನೋ, ಬಿಸಿಲು. ಅಲ್ಲಿ ಗೋಶಾಲೆ ಇದೆ, ಇಲ್ಲಿ ನಿಲ್ಲಿಸ್ತಾರೇನೋ. 300-400 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟದ ತುದಿಯಲ್ಲಿ ಒಂದು ಗೋಶಾಲೆ ಕೂಡ ಅಡಗಿದೆ. ಅದರಲ್ಲಿ 30ಕ್ಕೂ ಅಧಿಕವಾಗಿ ಹಸುಗಳನ್ನು ಇವರು ಸಾಕಾಣಿಕೆ ಮಾಡ್ತಿದ್ದಾರೆ. ಮತ್ತು 10 ಕುದುರೆಗಳು ಇದ್ದಾವೆ ಅಂತ ಕೇಳಿಬಂದಿದೆ. ಸುತ್ತ ನಾವು ಚಿಂತಾಮಣಿಯಲ್ಲಿರುವ ಪಕ್ಕದಲ್ಲಿರುವ ಒಂದು ಹಳ್ಳಿಗಳನ್ನ ಇಲ್ಲಿಂದ ಆರಾಮ್ಸೆ ಆಗಿ ನೋಡ್ಬೋದು. ಅದರಿಂದನೇ ಇಲ್ಲಿ
ಟಿಪ್ಪು ಸುಲ್ತಾನ ಇಲ್ಲಿ ಬಂದು ವಾಸವಾಗಿದ್ರು ಅಂತ ಹೇಳ್ಬೋದು ನಾವೆಲ್ಲ. ಇವಾಗ ಏನು ನೀವು ಈ ಫೋರ್ಟ್ನ ನೋಡ್ತಿದ್ರ, ಇದೇ ಫೋರ್ಟ್ಗೆ ಸುಮಾರು 1700 ವರ್ಷಗಳ ಇತಿಹಾಸ ಅಡಗಿದೆ ಇಲ್ಲೇ. ಸುಮಾರು 4400 ಅಡಿಯ ಎತ್ತರದಲ್ಲಿ ಯಾವುದೇ ಅಂಗಡಿ ಸಹ ಇರೋದಿಲ್ಲ. ಸೊ ಇಲ್ಲಿ ಒಬ್ಬ ಹುಡುಗ ಕಷ್ಟಪಟ್ಟು ಇಲ್ಲಿ ಬಂದು ಒಂದು ಚಿಕ್ಕ ಅಂಗಡಿನ ಹಾಕ್ಕೊಂಡು ಕಷ್ಟಪಡ್ತಾ ಇದ್ದಾನೆ. ನಮ್ಮ ಕಾರ್ತಿಕ್ ಬ್ರೋ ಎನಿ ಟೈಮ್ ವೀಡಿಯೋ ಮಾಡ್ತಾನೆ ಇರ್ತಾರಪ್ಪ. ಕಂಟೆಂಟ್ ಕೊಡ್ಬೇಕ, ಜನರಿಗೆ ತೋರಿಸ್ಬೇಕಲ್ಲ, ಕಷ್ಟಪಡ್ತಿದ್ರ ಬ್ರೋ. ಇಂಥ ಪ್ಲೇಸ್ಗಳೆಲ್ಲ ಇದಾವೆ ಅಂತೇಳಿ ನಮ್ಗೆ ಜನರಿಗೂ ಗೊತ್ತಾಗಬೇಕಲ್ವ, ಅದಕ್ಕೆ. ಹೌದು. ಅಲ್ಲಿಂದ ಕೆಳಗಡೆಯಿಂದ ನೋಡಿದಾಗ ಅನ್ಕೋಬೇಕು. ಯಾವಾಗಲೂ ಈ ಥರ ಬೆಟ್ಟ ಹತ್ತುವಾಗ ಊಟ ಗೀಟ ಮಾಡ್ಕೊಂಡು ಹತ್ತಿದ್ರೆ ಏನು ವೀಕ್ಲಿ 3 days ಹೋಗ್ತಿದ್ದೀವಿ. ನಾವು ಈಗ 4400 ಅಡಿಯ ಮೇಲೆ ಇದ್ದೀವಿ ಸಮುದ್ರ ಮಟ್ಟಕ್ಕಿಂತ. ಅಂದ್ರೆ ನಂಬೋಕಾಗ್ತಿಲ್ಲ. ಅದು ಹೌದು, ನಿಜ. ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವ ಅಂಬಾಜಿ ಬೆಟ್ಟ, ಅಂಬಾಜಿ ದುರ್ಗ ಬೆಟ್ಟ ಅಂತ ಕರಿತೀವಿ, ಕೈಲಾಸ ಗಿರಿ ಅಂತ ಕರಿತೀವಿ. ಇಲ್ಲೊಂದು ಒಂದು ಚಿಕ್ಕ ಹನುಮ ಸ್ಟ್ಯಾಚು ಕೂಡ ಇದೆ, ಹನುಮಾನ ವಿಗ್ರಹ. ಆ ಬಂಡೆ ಒಳಗಡೆ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ, ಇವಾಗ ಈ ಬಂಡೆಗಳನ್ನ ಎತ್ತಕ್ಕೆ ಕ್ರೈನು ಇಲ್ಲ JCB ಬರಬೇಕು. ನಮ್ಮ ಕೈಯಲ್ಲಂತೂ ಆಗೋದು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಆ ಕಾಲದಲ್ಲಿ ನೋಡಿ ಎತ್ತಿದ್ದಾರೆ ಅಂದ್ರೆ ನಾವು ನಂಬಕ್ ಕೂಡ ಆಗ್ತದೆ. ನೋಡಿ 10 ಜನ ಸೇರಿದ್ರು ಕೂಡ ಆ ಬಂಡೆನ ಎತ್ತಕ್ಕಾಗಲ್ಲ. ಅದೇ ನೋಡಿ ಇವಾಗ ನೀವು ನೋಡ್ತಿರೋದು ಬೆಟ್ಟದ ತುದಿ. ನಾವು ಬಂದಿರುವಂತ ರೋಡ್ಗಳು ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ಅಬ್ಬಾ ಇಷ್ಟು ಹೈಟಿಗೆ ಬಂದ್ಬಿಟ್ಟಿದೆ, ಅದು ನಂಬಕ್ಕೆ ಆಗ್ತಿಲ್ಲ ತಿರುಗ್ಬಿಟ್ಟು. ಇದುವೇ ನಮ್ಮ ಚಿಕ್ಕಬಳ್ಳಾಪುರದ ಅಂಬಾಜಿ ದುರ್ಗ ಬೆಟ್ಟ. ದ ಫೇಮಸ್. ಏನ್ ಮಾಡಕ್ಕಾಗಲ್ಲ. ಅನ್ನೋದು ಹೊಸ ಜನಗಳ ಜೊತೆ ಪರಿಚಯ ಮಾಡಿಸ್ಕೊಳತ್ತೆ. ನೀವೇ ಹೇಳ್ತಾ ಇದೀರಲ್ಲ. ನೋಡಿ ಬ್ರೋ, ನಿಜ ಬ್ರೋ. ಇವರು ಒಬ್ರು ಗೊತ್ತಿರ್ಲಿಲ್ಲ ರೈಡ್ ಬರೋಕ್ಕಿಂತ ಮುಂಚೆ. ಬಂದ್ಮೇಲೆ ನೋಡಿ ಎಲ್ಲರೂ ಪರಿಚಯ ಆದ್ರು. ಹೌದು, ಇದೆ ಹೊಸ ಪ್ಲೇಸ್ಗಳನ್ನ ಮೆಮೊರಿಯಾಗಿ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ರೈಡ್ ಮಾಡ್ರಿ, ಜನಗಳನ್ನ ಫ್ರೆಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಬ್ರೋ. ಅದಕ್ಕೆ ರೈಡ್ ಮಾಡ್ರಿ, ಟ್ರಾವೆಲ್ ಮಾಡ್ರಿ ಅಂತ ಹೇಳೋದು. ಸೊ ನಮ್ಮ ದೊಡ್ಡವ್ರು ಏನು ಹೇಳಿದ್ದಾರೆ, ಪುಸ್ತಕ ಓದ್ ನೋಡ್ಬೇಕಂತೆ, ಅಥವಾ ಕೋಶ ಏನೋ ದೇಶನ ಸುತ್ತ ನೋಡ್ಬೇಕು. ದೇಶ ಸುತ್ತ ನೋಡ್ಬೇಕಂತೆ. ಸಾರಿ, ಕೋಶನ ಏನ್ ಬ್ರೋದ? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶ ಸುತ್ತಿ ನೋಡು, ಇಲ್ಲ ಕೋಶ ಓದಿ ನೋಡು ಅಂತ ಹೇಳಿದಾರೆ ದೊಡ್ಡವರು. ಅದಕ್ಕೋಸ್ಕರ ನಾವು ಅದನ್ನ follow ಮಾಡ್ತಾ ಇದ್ದೀವಿ. ಕೋಶ ಓದಿದ್ ಆಗೋಯ್ತು, ಇವಾಗ ದೇಶ ಸುತ್ತ. ಕೋಶ ಓದಿ ಎಲ್ಲ ದಬ್ಬಾಕ್ಬಿಟ್ಟಿದೀವಿ. ಇವಾಗ ದೇಶ ಸುತ್ತೋದೊಂದು ಬಾಕಿ ಇದೆ. ಅದಕ್ಕೆ ದೇಶ ಸುತ್ತೋಣ ಅಂತ ಮುಂದೆ ಹೋಗ್ತಾ ಇದೀವಿ. ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವ? 1000 ಬ್ರೋ. ದಿನಕ್ಕೆ 1000 ಸಂಪಾದನೆ ಮಾಡ್ತಾರಂತೆ ಬ್ರೋ. ಶನಿವಾರ ಭಾನುವಾರ ಅಷ್ಟೇ. ಶನಿವಾರ ಭಾನುವಾರ 1000 ಸಂಪಾದನೆ. ಸ್ಕೂಲ್ಗೆ ಹೋಗ್ತೀನಿ. ಎಷ್ಟನೇ ಕ್ಲಾಸು? 7th. ಯಾವ ಊರು ನಿಮ್ದು? ಇದೆ ಊರ? ಆಲ್ಗನಹಳ್ಳಿ. ಬ್ರೋ ನಾವೆಲ್ಲ ವೇಸ್ಟ್ ಬ್ರೋ, ನಿಜ. ಡಿಗ್ರಿ ಮಾಡಿಕೊಂಡು ದಿನಕ್ಕೆ 1000 ಸಂಪಾದನೆ ಮಾಡೋದು ಕಷ್ಟ ಆಗೋಗ್ಬಿಟ್ಟೈತೆ ನಮ್ಮದು. ನೀನು ನೋಡು, ಇವೆಲ್ಲ 20 ರೂಪಾಯಿ ಮಾರೋದ, ನೀನು 10 ರೂಪಾಯಿ ಇದೆಲ್ಲ 15. ಈ ಮಜ್ಜಿಗೆ ಎಲ್ಲ 20. ನೀನೇ ಗ್ರೇಟ್ ಬ್ರೋ. ದೂರದಿಂದ ನೋಡಿದ್ರೆ ಗುಹೆ ಥರ ಇತ್ತು ಗುರು ಅದು, ಆದರೆ ಹತ್ರಕ್ಕೆ ಬಂದರೆ ಗುಹೆ ಅಲ್ಲ, ಇದೊಂದು ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಅಂಬಾಜಿ ದುರ್ಗ. ಅಂಬಾಜಿ ದುರ್ಗ ದೇವಸ್ಥಾನದ ಒಳಗಡೆ ಈ ಥರ ಐತೆ ವ್ಯೂ ಆದರೆ.
ಇಷ್ಟೊಂದು ಬೈಕ್ಗಳು ಯಾವಂದರೆ ನಾವು ಬಂದಿರುವಂಥ ಗ್ರೂಪ್ ರೈಡ್ನ ಸ್ಕ್ವಾಡ್ ನೋಡಿ ಎಷ್ಟೊಂದಿದೆ ಅಂತ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೊಂದು ಬೈಕರ್ಸ್ ಇದ್ದಾರೆ ಅಂತ ಇವಾಗ ಗೊತ್ತಾಗಿದ್ದು, ಇವತ್ತೇನ ಗೊತ್ತಾಗಿದ್ದು. ಲೆಟ್ಸ್ ಬಿಲ್ಡ್ ಎ ಬಿಗ್ಗೆಸ್ಟ್ ಕಮ್ಯುನಿಟಿ. ನಮ್ಮ ಈ ದೇವಸ್ಥಾನದ ಮೇಲೆ, ಅಂಬಾಜಿ ದುರ್ಗ ದೇವಸ್ಥಾನದ ಮೇಲೆ ಪ್ರತಿನಿತ್ಯ ಅನ್ನದಾನ ಮಾಡ್ತಾರಂತೆ. ಇವ್ರ ಕತೆ ಕೇಳಿದ್ರೆ ನಿಮಗೆ ಶಾಕ್ ಆಗೋದಂತಕ್ಕೂ ಗ್ಯಾರಂಟಿ ನೀವೆಲ್ಲ. ಯಾಕಂದರೆ ಆ ಕತೆನ ನೀವೇ ಮುಂದೆ ಕೇಳ್ತೀರಾ ಈ ವಿಡಿಯೋದಲ್ಲಿ. ಇಲ್ಲಿ ಈ ಥರ ತೆಂಗಿನಕಾಯಿಗಳನ್ನ ಬಂದುಬಿಟ್ಟು ಕಟ್ಟಿ 48 ದಿನ ಕಟ್ಟಬೇಕಂತೆ. ನೀವು ಹರಕೆ ಹೊತ್ಕೊಂಡು, ಅಂದರೆ ನೀವೇನನ್ನ ಕೋರಿದ್ದು ತುಂಬ ಜನಕ್ಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಇವರಾದರೆ. ಅದಕ್ಕೋಸ್ಕರ ಈ ಥರ ಆದರೆ ಅವ್ರ ಹೆಸರುಗಳನ್ನ ಬರೆದ್ಬಿಟ್ಟು, ಅವ್ರ ಹೆಸರುಗಳಂದರೆ ಮತ್ತೆ ತಗೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅವ್ರ ಹೆಸರುಗಳನ್ನ ಬರೆದ್ಬಿಟ್ಟು ಇಲ್ಲಿ ಈ ಥರ ಕಟ್ಬಿಟ್ಟು ಹೋಗ್ತಾರೆ. ಇವರೇ ನೋಡಿ ಈ ಫೋಟೋದಲ್ಲಿ ನೀವೇನು ನೋಡ್ತಿದ್ದೀರ, ನಾರಾಯಣ ಸ್ವಾಮಿ ಅನ್ನೋ ವ್ಯಕ್ತಿ 2025 ಆಗ ಹಿಂದೆ ಕಾಣಿಸಿದ್ದೆಲ್ಲ ಆಗಿರೋ ದೇವಸ್ಥಾನನ ಯಾಕೆ ಮಾಡಿದ್ದಾರೆ ಅಂದರೆ, ಅವರೇ ನಾರಾಯಣ ಸ್ವಾಮಿ ಅಂತ ಅವರೇ ಸ್ವಂತ ಜಮೀನೆಲ್ಲ ಮಾರ್ಕೊಂಡು 1 ವರ್ಷ ಮನೆಗೆ ಹೋಗ್ದಿರಾ, ಮತ್ತೆ JCPನೆಲ್ಲ ಕರ್ಕೊಂಡ್ಬಂದವರು 1 ವರ್ಷ ಮನೆಗೆ ಹೋಗಲಿಲ್ಲ. ಆಮೇಲೆ ರೂಟ್ ಮುಗಿಯೋ ತನಕ 1 ವರ್ಷ ಇಲ್ಲೇ ಬಂದು JCPನೆಲ್ಲ ಕರ್ಕೊಂಡ್ಬಂದು ಒಂದು 7,000 ಮರ ಗಿಡ ಹಾಕ್ಕೊಂಡು ಒಂದು ಗೋಶಾಲೆ ಮಾಡಿಕೊಂಡು ಎಲ್ಲ ಒಂದು ರಸ್ತೆ ಒಂದು ಲೆವೆಲ್ಗೆ ಆದಮೇಲೆ 1 ವರ್ಷ ಆದಮೇಲೆ ಮನೆಗೆ ಹೋಗಿದ್ದಾರೆ. ಆಮೇಲೆ ಇದೆಲ್ಲ ರೆಡಿ ಮಾಡೋದಕ್ಕೆ ಬಂದಿರೋಂಥ ನಿಮ್ಮಂಥ ಭಕ್ತರು ಇಲ್ಲಿ ಬಂದು ಊಟ ಮಾಡಿಕೊಂಡು ಅವ್ರು ಮಾಡಿರೋಂಥ ಸೇವೆ ನೋಡಿಕೊಂಡು ಬಂದಿರೋಂಥ ಸ್ಪಾನ್ಸರ್ಗಳಿಂದ ಇದೆಲ್ಲ ಡೆವಲಪ್ ಆಗ್ತಾ ಇದೆ. ಆಮೇಲೆ ಏನಂದರೆ ಇಲ್ಲಿ ಅರಕೆ ತೆಂಗಿನಕಾಯಿ ಅಂತ ಕಟ್ಟೋ ಒಂದು ಪದ್ಧತಿ ಕೂಡ ಇದೆ. ಅಡುಗೆ ರೂಮು ಅಂತ ಹೆಸರಿಟ್ಟಾದ್ಮೇಲೆ ಒಳಗಡೆ ಊಟ ಒಂದು ಬಂದಿದೆ. ಆ ಊಟ ಬಂದಾದ್ಮೇಲೆ ಇದು ಅನ್ನಪೂರ್ಣೇಶ್ವರಿ ಅಂದ್ಕೊಂಡು ನಾವು ಡೈಲಿ ನೈವೇದ್ಯ ಇಟ್ಟು ಪ್ರಸಾದ ಇಟ್ಟಾದ್ಮೇಲೆ ಬಂದವ್ರಿಗೆಲ್ಲ ಅನ್ನದಾನ ಸ್ಟಾರ್ಟ್ ಮಾಡ್ತೀವಿ. ಕಾಯಿ 48 ದಿವಸ ಆದಮೇಲೆ 48 ಪ್ರದಕ್ಷಿಣೆ ಹಾಕಬೇಕು. 48 ದಿವಸ ಆದಮೇಲೆ ಬಂದು ನಿಮ್ಮ ಕಾಯಿ ನೀವು ತೊಗೊಂಡೋಗ್ಬೇಕಂತ ನಿಮ್ಮ ನೇಮ್ ಹಾಕ್ತೀವಿ. ತುಂಬ ಜನ ಸಕ್ಸಸ್ ಆಗಿದೆ. ಅಂತ ಸಕ್ಸಸ್ ಆಗಿರೋ ಅಂಥ ಭಕ್ತರಿಂದನೇ ಇದೆಲ್ಲ ಡೆವಲಪ್ ಆಗ್ತಾ ಇರೋದು. ಇದು ಮಣ್ ರೋಡ್ ಅಂತ, ಇದನ್ನು ಜನ ಸ್ವಲ್ಪ ಅದನ್ನು ಕೇರ್ ತೊಗೊತಾ ಇಲ್ಲ. ಮಣ್ ರೋಡು ಏನಿದೆ ಏನಿಲ್ಲ ಅಂತ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ. ಹಂಗಾಗಿ ಇದು ದಾರಿ ಸ್ವಲ್ಪ ರಿಪೇರಿ ಮಾಡಿಸಿ ಅನ್ನದಾನಕ್ಕೆ ದೇವಸ್ಥಾನ ಡೆವಲಪ್ಮೆಂಟ್ಗೆ ಮತ್ತು ಇಲ್ಲಿರುವಂಥ ಗೋಶಾಲೆ ಕೂಡ ಇದೆ. 38 ಹಸುಗಳಿದ್ದಾವೆ. ಗೋಶಾಲೆ ಕೂಡ ಇದೆ, ಮತ್ತು ಕುದುರೆ ಇದೆ, 10 ಕುದುರೆಗಳು ಕೂಡ ಇದೆ. ಇದಕ್ಕೆಲ್ಲ ನಾವು ಸ್ವಲ್ಪ ತುಂಬಾನೇ ಮೇವಿಲ್ಲ, ನೀರಿಲ್ಲ, ಹೋಗು ಬರೋ ಅಂಥ ಜನಕ್ಕೆ ದಾರಿ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಊಟದ ವ್ಯವಸ್ಥೆ ಮಾಡಿಕೊಂಡು ಡೈಲಿ ಕೆಳಗಡೆಯಿಂದ ಎಲ್ಲ ತೊಗೊಂಬಂದು ನೀರು ಕೂಡ ಕುಡಿಯೋದಕ್ಕೆ ತೊಗೊಂಬಂದು ಡೈಲಿ ಅನ್ನದಾನ ಮಾಡಿಕೊಂಡು ಊಟದ ವ್ಯವಸ್ಥೆ ಮಾಡಿಕೊಂಡು ಇಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ನಾವು ಅನ್ನದಾನ ಸ್ಟಾಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬಂದಿರೋಂಥ ಭಕ್ತರಿಗೆ ಹೇಳಿ, ಮತ್ತು ಬೇರೆ ಒಂದು ಗಣ್ಯ ವ್ಯಕ್ತಿಗಳೇ ಆಗಲಿ, ಒಂದು ರಾಜಕೀಯ ವ್ಯಕ್ತಿಗಳೇ ಆಗಲಿ ನಮ್ಮ ದೇವಸ್ಥಾನ ಬಗ್ಗೆ ಯಾರು ಕೇರ್ ತಗೊಂಡಿಲ್ಲ. ಹಂಗಾಗಿ ಸ್ವಲ್ಪ ಜನಕ್ಕೆ ಹೇಳಿ, ಸ್ವಲ್ಪ ಒಂದು ಗಣ್ಯ ವ್ಯಕ್ತಿನೇ ಆಗಲಿ ಯಾರಾದರೂ ಬಂದು ಇದಕ್ಕೆ ಒಂದು ದಾರಿ ಮೂಲಕ ಒಂದು ಅನ್ನದಾನಕ್ಕೆ ಎಲ್ಲದಕ್ಕೂ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲ ಆ ಕಾಲದಿಂದನೇ ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಹೆಸರು ಅಂದರೆ ಅಷ್ಟವರೆಗೂ ಕಾಯ್ಬೇಕಷ್ಟೇ. ಇಲ್ಲಿ ಬಂದ್ಮೇಲೆ ಇಷ್ಟೆಲ್ಲ ವಿಷಯಗಳು ಗೊತ್ತಾಗೋದು. ನೋಡಿ, ಅದಕ್ಕೆ ಹೇಳೋದು ಕೋಶ ಓದಿ ನೋಡು, ಇಲ್ಲ ದೇಶ ಸುತ್ತಿ ನೋಡು ಅಂತ. ಸುಮ್ಮನೆ ಹೇಳಲ್ಲ ದೊಡ್ಡವರು. ದೇವಸ್ಥಾನ ಸುತ್ತಿ ನೋಡಿ ಅಂತೀನಿ. ದೇಶ ಸುತ್ತಿ ನೋಡ್ಬೇಕಂದ್ರೆ ದೇವಸ್ಥಾನ ಸುತ್ತ. ದೇಶ ಸುತ್ತಕ್ಕಾಗಲ್ಲ, ದೇಶ ಇಲ್ಲೇ ಆಯ್ತಾ, ದೇವಸ್ಥಾನ ಸುತ್ತಬೋದ. ಇದೊಂದು ಜಾಗ ನೋಡಿ, ಇದು ಒಂದು ಕೆರೆ, ಅಂಬಾಜಿ ದುರ್ಗ ಬೆಟ್ಟದ ಮೇಲೆ ಇರುವಂಥ ಕೆರೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಇಷ್ಟೊಂದು ಬೇಸಿಗೆ ಕಾಲ ಇದ್ದರೂ, ಎಷ್ಟು ಕೆರೆಗಳು ಒಣಗೋಗಿದ್ರು ಸಹ ಇಷ್ಟು ಮೇಲೆ ನೀರಿದಾವೆ ಅಂದರೆ ಆಶ್ಚರ್ಯಕರ. ಇವರು ಕೆರೆ ಅಂತಕ್ಕೂ ಸಖತ್ತಾಗಿದೆ. ನೀವು ಕೂಡ ಬಂದರೆ ಈ ಕೆರೆನ ತಪ್ಪದೆ ಮರಿದೆ ಈ ಕೆರೆಗೆ ಒಂದ್ಸಲಿ ಬನ್ನಿ. ತುಂಬ ಬ್ಯೂಟಿಫುಲ್ ಆದಂಥ ವೈಬ್ ಕೊಡುತ್ತೆ ಈ ಕೆರೆ ಅಂತ ಹೇಳ್ಬೋದು. ಯಾಕಂದರೆ ನೀವೆಲ್ಲ ಜನಗಳು ನೋಡ್ತಾ ಇರ್ಬೋದು ಬಂದಿರೋದು. ಇವಾಗ ನಾವೆಲ್ಲ ಒಂದು ಗ್ಯಾಂಗ್ ಎಲ್ಲ
ರೈಡರ್ಸ್ ಗ್ಯಾಂಗ್ ಎಲ್ಲ ಇಲ್ಲಿಗೆ ಬಂದಿದ್ದೀವಿ. ಜಸ್ಟ್ ನಾವು ಮೊಬೈಲಲ್ಲಿ ಈ ಟ್ರಾವೆಲ್ ಬಗ್ಗೆ ನೀವು ವೀಡಿಯೋಸ್ ನೋಡಿದ್ರೆ ಸಾಕಾಗಲ್ಲ, ನೀವು ಕೂಡ ಟ್ರಾವೆಲ್ನ ಮಾಡಬೇಕು. ಅವಾಗೇ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸನ್ನು ಆಗೋ. ಒಂದು ಸಲ ಟ್ರಾವೆಲ್ ಮಾಡ್ಬೇಕನ್ನೋ ಫೀಲ್ಡ್ ಒಳಗಡೆ ಇಳಿದು ನೋಡಿ ಮತ್ತೆ ದುಡ್ಡಿನ ಮೇಲೆ ಆಸೆ ಹೋಗಿ ಟ್ರಾವೆಲ್ ಮೇಲೆ ನಿಮಗೆ ಆಸೆ ಬರುತ್ತೆ. ಗೈಸ್ ನಂದು ಇದು ಯೂಟ್ಯೂಬ್ ಅಕೌಂಟ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅಫಿಷಿಯಲ್ ಕ್ಯಾಮ್ರಾ ನೋಡ್ಬೇಕಾವಾಗ ಅಫಿಷಿಯಲ್ ಮನ್ಸೂರ್ ಅಂತ 17 ಮನ್ಸೂರ್ 17 17 ವರ್ಷ ನಿಮಗೆ ಇಲ್ಲ ಮತ್ತೆ 17 ಇದ್ದಾಗ ಓಪನ್ ಮಾಡಿರೋದು, 17 ವರ್ಷ ಇದ್ದಾಗ ಓಪನ್ ಮಾಡಿರೋದು. ನಾನು ಆಗ್ತಿರೋದು 69 ಅಂತ ತಗೊಳ್ತಾನೆ 69. ಒಳ್ಳೆ ನಂಬರು 79 ಆಗ್ಬಿಟ್ಟು ಬೇಡ 69 ಪರ್ಮನೆಂಟ್ ಆಗೋಗಿದೆ. ಅಯ್ಯೋ ಡಿಲೀಟ್ ಮಾಡಬೇಕು. ಜಲ್ದಿ ಫೋನ್ ಮಾಡಿ ಹೇಳಂದಿದ್ದಿಲ್ಲ ನೋಡಿ, 1-2 ತಾಸು ಮೊದಲೇ ಏನಂದ್ರೆ ಚಿಂತಾಮಣಿ ಅಲ್ಲ ಕರ್ನಾಟಕ ಅಲ್ಲಿ